ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸ್ಕೆಂಜನ್ ವೀಸಾ ಪ್ರಾಸೆಸ್ ಬಗ್ಗೆ ಮಾತಾಡ್ತೀನಿ. ಸೊ ಸ್ಕೆಂಜನ್ ವೀಸಾ ಬೇಸಿಕಲಿ ಇಟ್ಸ್ ಎ 28 ಕಂಟ್ರಿ ಲಿಸ್ಟ್ ವಿಚ್ ಇಸ್ ಇನ್ ಯುರೋಪ್. ದಟ್ಸ್ ಕಲೆಕ್ಟಿವ್ಲಿ ಇಟ್ಸ್ ಕಾಲ್ಡ್ ಆಸ್ ಸ್ಕೆಂಜನ್ ಕಂಟ್ರೀಸ್. ಯಾಕೆ ಸ್ಕೆಂಜನ್ ಕಂಟ್ರೀಸ್ ಅದನ್ನು ಅಂತಾರೆ ಅಂತ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಸೊ ಸ್ಕೆಂಜನ್ ವೀಸಾ ನಾರ್ಮಲಿ ಇಫ್ ವಿ ಗೋ ಟು ಸಿಂಗಾಪುರ್, ಥೈಲ್ಯಾಂಡ್, ಮಲೇಷಿಯಾ, ಅಲ್ಲಿಗೆಲ್ಲ ಆನ್ ಅರೈವಲ್ ವೀಸಾ ಕಾನ್ಸೆಪ್ಟ್ ಇರುತ್ತೆ. ಇಟ್ಸ್ ಕಂಪೇರ್ ಟು ಸ್ಕೆಂಜನ್ ವೀಸಾ, US ವೀಸಾ ಇದು ಸಿಂಪಲ್ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸ್ಕೆಂಜನ್ ವೀಸಾ ಆರ್ US ವೀಸಾ ಸರ್ಟನ್ ಪ್ರಾಸೆಸ್ ಇರುತ್ತೆ, ಸರ್ಟನ್ ಪ್ರೋಟೋಕಾಲ್ಸ್ ಇರುತ್ತೆ. ಅದನ್ನು ನಾವು ಫಾಲೋ ಮಾಡಿ ವೀಸಾ ಇಂಟರ್ವ್ಯೂ ಥರ ಒಂದು ಕಾನ್ಸೆಪ್ಟ್ ಇರುತ್ತೆ. ಅಲ್ಲಿಗೆ ಹೋದ್ಮೇಲೆ ನಮಗೆ ಸಿಗೋದು ವೀಸಾ. ಅದರಲ್ಲೂ US ವೀಸಾ ಸ್ವಲ್ಪ ಡಿಫಿಕಲ್ಟೇ ಇರುತ್ತೆ. ಬಿಕಾಸ್ US ವೀಸಾಗೆ ಸಪ್ರೇಟಾಗಿ ಒಂದು ಇಂಟರ್ವ್ಯೂ ಇರುತ್ತೆ. ಚೆನ್ನೈಲಿ ಹೋಗಿ ಫಸ್ಟ್ ಟೈಮ್ ಆಯಿತು ಅಂದರೆ ನೀವು ಅಪ್ಲೈ ಮಾಡುವಾಗ ಅದೇ ಸಪ್ರೇಟ್ ಪ್ರಾಸೆಸ್. ಆ್ಯಂಡ್ ಇನ್ ಕೇಸ್ ಆಫ್ ಸ್ಕೆಂಜನ್ ವೀಸಾ ಅವ್ರದ್ದೇ ಒಂದಷ್ಟು ಲಿಸ್ಟ್ ಆಫ್ ರೂಲ್ಸ್ ಇದೆ. ಸೊ ನೀವು ಯಾವ ಕಂಟ್ರಿ ಎಂಟ್ರಿ ಆಗ್ತಿರ್ತೀರೋ ಬೇಸ್ಡ್ ಆನ್ ದಟ್ ಆ ಕಾನ್ಸುಲೇಟ್ಗೆ ನೀವು ಅಪ್ಲೈ ಮಾಡಬೇಕು. ಆ್ಯಂಡ್ ನಂಬರ್ ಆಫ್ ಡೇಸ್ ಎಲ್ಲಿ ಜಾಸ್ತಿ ಸ್ಪೆಂಡ್ ಮಾಡ್ತಿರೋ ಆ ಕಾನ್ಸುಲೇಟ್ಗೆ ಅಪ್ಲೈ ಮಾಡಬೇಕು. ಈ ಥರ ಒಂದಷ್ಟು ರೂಲ್ಸ್ ಇರುತ್ತೆ. ಸೊ ನಾವು ರೀಸೆಂಟಾಗಿ ಯುರೋಪ್ ಟ್ರಿಪ್ ಫ್ಯಾಮಿಲಿ ಸಮೇತ ಮಾಡಿದ್ವಿ. ಮೈ ವೈಫ್ ಆ್ಯಂಡ್ ಮೈ 2 ಕಿಡ್ಸ್. ಸೊ ನಾವು ಫ್ರಾನ್ಸಲ್ಲಿ ಕ್ಲೋಸ್ ಟು 5 ಡೇಸ್ ಇದ್ವಿ, ಸ್ವಿಟ್ಜರ್ಲೆಂಡಲ್ಲಿ 3 ಡೇಸ್ ಆ್ಯಂಡ್ ಇಟಲಿಲಿ 4 ಡೇಸ್. ಹಾಗಾಗಿ ನಾವು ಫ್ರೆಂಚ್ ಕಾನ್ಸುಲೇಟ್ಗೆ ಅಪ್ಲೈ ಮಾಡಿದ್ವಿ. ಸಿನ್ಸ್ ವಿ ಆರ್ ಫ್ರಮ್ ಬ್ಯಾಂಗ್ಳೂರ್, ಫ್ರೆಂಚ್ ಕಾನ್ಸುಲೇಟ್ ಈಸ್ ಇನ್ ಬ್ಯಾಂಗ್ಳೂರ್ ಓನ್ಲಿ. ಸೊ ನಾವು ಬ್ಯಾಂಗ್ಳೂರ್ ಕಾನ್ಸುಲೇಟ್ಗೆ ಅಪ್ಲೈ ಮಾಡಿದ್ವಿ. ಆ್ಯಂಡ್ ಹೌ ಟು ಅಪ್ಲೈ ಆ್ಯಂಡ್ ವಾಟ್ ಆರ್ ದ ಸ್ಟೆಪ್ಸ್ ಇದೆ ಈ ವಿಡಿಯೋದ ಮೇನ್ ಕಂಟೆಂಟ್ ಆ್ಯಂಡ್ ಇಂಟೆಂಟ್. ಸೊ ತಿಳಿಸ್ಕೊಡ್ತೀನಿ. ಸೊ ಸ್ಕೆಂಜನ್ ವೀಸಾ ಅಪ್ಲೈ ಮಾಡಬೇಕಾದ್ರೆ ದೇರ್ ಆರ್ 2 ways ಆಫ್ ಡೂಯಿಂಗ್ ಇಟ್. ಒನ್, ನೀವು ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರ ಮೂಲಕ ಹೋಗ್ಬೋದು, ಅಥವಾ ನೀವೇ ಓನಾಗಿ ರಿಸರ್ಚ್ ಮಾಡಿಬಿಟ್ಟು ನೀವೇ ಪ್ಲ್ಯಾನ್ ಮಾಡಿ ನೀವೇ ಅಪ್ಲೈ ಮಾಡ್ಬೋದು. ನಾವು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರ ಮೂಲಕ ಹೋದ್ವಿ. ಇಟ್ ಈಸ್ ಕಾಲ್ಡ್ ಅಸ್ ಟ್ರಾವೆಲ್ ಕಂಫರ್ಟ್ಸ್ ಅಂತ. ಸೊ ಅವ್ರ ಮೂಲಕ ಹೋಗಿದ್ದಕ್ಕೆ ಅವರ ಒನ್ ಆಫ್ ದೇರ್ ಟೀಮ್ ಮೇಟ್, ಸೊ ಅವರೇ ಒಂದು VFS ಗ್ಲೋಬಲಲ್ಲಿ ಅಪಾಯಿಂಟ್ಮೆಂಟ್ ತೊಗೋತಾರೆ. ಅವರೇ ನಮ್ಮ ಆನ್ ಬಿಹಾಫ್ ಆಫ್ ಅಸ್ ನಮ್ಮ ಅಪಾಯಿಂಟ್ಮೆಂಟ್ ತೊಗೊಂಡು ನೆಕ್ಸ್ಟ್ ಸೆಟ್ ಆಫ್ ಪ್ರೊಸೀಜರ್ಸ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಅದಾದಮೇಲೆ ವೀಸಾ ಇನ್ ಕೇಸ್ ಅಪ್ರೂವ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಇರುತ್ತೆ, ಏನೇನು ಮಾಡಬೇಕು ಅನ್ನೋದು. ಸೊ ನಾವು ಈ ಥರ ಎಲ್ಲ ಡಿಸಿಷನ್ ತೊಗೊಂಡು ಯುರೋಪು ಈ ಥರ ಐಟಿನರಿ ಅದು ಇದು ಅಂತೆಲ್ಲ ಡಿಸ್ಕಸ್ ಆದಮೇಲೆ ದೆನ್ ವಿ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಫಾರ್ ದಿಸ್ ಸ್ಕೆಂಜನ್ ವೀಸಾ. ಸೊ ನಾನು ಹೇಳ್ದಂಗೆ ನಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ದೇ ಟುಕ್ ಎನ್ ಅಪಾಯಿಂಟ್ಮೆಂಟ್ ವಿತ್ VFS ಗ್ಲೋಬಲ್, ಬ್ಯಾಂಗ್ಳೂರ್, ಬನಘಟ್ಟ ರೋಡ್. ಸೊ ತೊಗೊಂಡ್ಮೇಲೆ ಅವ್ರದ್ದು ಲಿಸ್ಟ್ ಆಫ್ ಪ್ರೊಸೀಜರ್ಸ್ ಇದೆ, ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇದೆ, ಏನು ಎತ್ತ ಅಂತೆಲ್ಲ. ಆ ವೆಬ್ಸೈಟಲ್ಲಿ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ಮೇಲೆ ನಾನು ನಿಮಗೆ ಒಂದು ಸ್ಯಾಂಪಲ್ ಸ್ಕ್ರೀನ್ಶಾಟ್ ತೋರಿಸ್ತೀನಿ ಹೇಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡೋದು ಅಂತ. ಸೊ ಅದರ ಪ್ರಕಾರ ನಿಮಗೆ ಒಂದು ಚೆಕ್ ಲಿಸ್ಟ್ ಕೊಟ್ಟಿರ್ತಾರೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಬರ್ಬೇಕು ಅಂತ. ಸೊ ಆ ಡಾಕ್ಯುಮೆಂಟ್ಸ್ದು ಲಿಸ್ಟನ್ನು ನಾನು ನಿಮಗೆ ಸ್ಕ್ರೀನ್ಶಾಟಲ್ಲಿ ಒಂದು ಅಪ್ಲೋಡ್ ಮಾಡಿರ್ತೀನಿ ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನಲ್ಲೂ ಡೀಟೇಲಾಗಿ ಹಾಕಿರ್ತೀನಿ. ಸೊ ಬೇಸಿಕಲಿ ನೀವು ಸ್ಕೆಂಜನ್ ವೀಸಾ ಅಪ್ಲೈ ಮಾಡಿದಾಗ ಫ್ರೆಂಚ್ ಕಾನ್ಸುಲೇಟ್ಗೆ ಒಂದು ಲೆಟರ್ ಬರೀಬೇಕಾಗುತ್ತೆ ನೀವು. ಸೊ ಆ ಲೆಟರಲ್ಲಿ ನೀವು ಎಂಟ್ರಿ, ಎಕ್ಸಿಟ್ ಡೇಟ್ಸ್, ಬ್ರೀಫ್ ಐಟಿನರಿ, ನೀವು ನಿಮ್ಮ ಫ್ಯಾಮಿಲಿದು ಪಾಸ್ಪೋರ್ಟ್ ಡೀಟೇಲ್ಸ್, ಇಫ್ ಯು ಹ್ಯಾವ್ ಎ ಹಿಸ್ಟ್ರಿ ಆಫ್ ಟ್ರಾವೆಲ್ ಅದರದ್ದು ಸ್ಟ್ಯಾಂಪ್ಡ್ ಪೇಜಸ್, ದೆನ್ ಇಫ್ ಯು ಆರ್ ಟ್ರಾವೆಲಿಂಗ್ ವಿತ್ ಕಿಡ್ಸ್ ಸ್ಕೂಲಿಂದ NOC ಸರ್ಟಿಫಿಕೇಟ್ ತೊಗೋಬೇಕಾಗತ್ತೆ ಇನ್ ಕೇಸ್ ಸ್ಕೂಲ್ಗೆ ಹೋಗ್ತಿದ್ರೆ ಕಿಡ್ಸು. ಅಪಾರ್ಟ್ ಫ್ರಮ್ ದಟ್ ನೀವು ವಾಪಸ್ ಬರ್ತೀರಾ ಅಂತ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಯು ಟೆಲ್ ದೆಮ್ ಇನ್ ಲೆಟರ್ ಆ್ಯಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಪ್ರೂಫ್ ಡಾಕ್ಯುಮೆಂಟ್ಸ್ ದಟ್ ನೀವು ಅಲ್ಲೇ ಇದ್ಬಿಡಲ್ಲ, ನೀವು ವಾಪಸ್ ಬರ್ತೀರಾ ಅಂತ. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಷ್ಟೋ ಜನದ್ದು ವೀಸಾ ಆ್ಯಕ್ಚುಲಿ ಈ ಪ್ರೂಫ್ಸ್ ಕೊಟ್ಟಿಲ್ಲ ಅಂತಂದರೆ ರಿಜೆಕ್ಟ್ ಆಗೋಗ್ಬಿಡುತ್ತೆ. ಸೊ ಆವಾಗ ನೀವು ಸೆಕೆಂಡ್ ಆ್ಯಂಡ್ ಥರ್ಡ್ ಟೈಮ್ ಅಪ್ಲೈ ಮಾಡಿ ತೊಗೋಬೇಕಾಗುತ್ತೆ. ಸೊ ವಾಟ್ ಆರ್ ದ ಪ್ರೂಫ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ಮೇಕಿಂಗ್ ಶ್ಯೂರ್ ದಟ್ ಯು ಆರ್ ರಿಟರ್ನಿಂಗ್ ಬ್ಯಾಕ್? ಒಂದು, ಫ್ಲೈಟ್ ಟಿಕೆಟ್ಸ್ ಟು ಆ್ಯಂಡ್ ಫ್ರೋ 2 ತೋರಿಸ್ಬೇಕು. ದೆನ್ NOCನಲ್ಲೂ ದೇ ಶುಡ್ ಮೆನ್ಷನ್ ದಟ್ ಮೈ ಕಿಡ್ ಇಸ್ ಟ್ರಾವೆಲಿಂಗ್ ಬ್ಯಾಕ್ ಬಿಕಾಸ್ ಅವ್ನ ಸ್ಟಡೀಸು ಅದೆಲ್ಲ ಇರೋದ್ರಿಂದ ವಿ ಹ್ಯಾವ್ ಟು ಕಮ್ ಬ್ಯಾಕ್. ನಮ್ಮ ರೆಸಿಡೆನ್ಸೇ ಇಲ್ಲೇ ಇರೋದ್ರಿಂದ ವಿ ಆರ್ ಕಮಿಂಗ್ ಬ್ಯಾಕ್. ಆ್ಯಂಡ್ ಆಲ್ಸೋ ಯು ಶುಡ್ ಮೇಕ್ ಶ್ಯೂರ್ ದಟ್ ಕಂಪನಿಯಿಂದ ಇನ್ ಕೇಸ್ ಇಫ್ ಯು ಆರ್ ಎಂಪ್ಲಾಯ್ಡ್ ಆ್ಯಂಡ್ ಇಫ್ ಫ್ರಮ್ ಯುವರ್ ಎಂಪ್ಲಾಯರ್ ಒಂದು ಲೆಟರ್ ತೊಗೊಂಬರಬೇಕು. ಆ್ಯಸ್ ಆನ್ ದಿಸ್ ಡೇಟ್ ಹಿ ಈಸ್ ಗೋಯಿಂಗ್ ಟು ರಿಟರ್ನ್ ಬಿಕಾಸ್ ಪ್ರಾಜೆಕ್ಟ್ ಈ ಥರ ಹಿಂಗೆ ಇರುತ್ತೆ, ಸೊ ಹಿ ಹ್ಯಾಸ್ ಟು ರಿಟರ್ನ್. ಈ ಥರ ಒಂದು ಲೆಟರ್ ತೊಗೋಬೇಕಾಗುತ್ತೆ. ದ ಮೈನ್ ವಿಡಿಯೋ ಪರ್ಪಸ್ ಆಫ್ ದಿಸ್ ವಿಡಿಯೋ ಈಸ್ ನಾನು ಸೆಲ್ಫ್ ಎಂಪ್ಲಾಯ್ಡ್ ಕ್ಯಾಟಗರಿ ಇರೋದ್ರಿಂದ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ದಟ್ ಆರ್ ರಿಕ್ವೈರ್ಡ್ ಇನ್ ಕೇಸ್ ಇಫ್ ಯು ಆರ್ ಸೆಲ್ಫ್ ಎಂಪ್ಲಾಯ್ಡ್. ಸೊ ಹಾಗಾಗಿ ನಾವು ಈ ವಿಡಿಯೋ ವೆನ್ ವಿ ವರ್ ಸರ್ಚಿಂಗ್ ನಮಗೆ ಅಷ್ಟು ಈಸಿಯಾಗಿ ಪ್ರೊಸೀಜರ್ಸ್ ಗೊತ್ತಾಗಲಿಲ್ಲ. ಬಟ್ ವಿ ಥಾಟ್ ವಿ ಶುಡ್ ಮೇಕ್ ದಿಸ್ ವಿಡಿಯೋ ಸೊ ದಟ್ ಇಟ್ ಈಸ್ ಹೆಲ್ಪ್ಫುಲ್ ಟು ಅದರ್ಸ್ ಅಂತ. ಸೊ ಸೆಲ್ಫ್ ಎಂಪ್ಲಾಯ್ಡ್ ಆಯಿತು ಅಂತಂದರೆ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ದಟ್ ಆರ್ ರಿಕ್ವೈರ್ಡ್? ಒನ್, ನೀವು ನಿಮ್ಮ ಕಂಪನಿದು GST ರಿಜಿಸ್ಟರ್ಡ್ ಸರ್ಟಿಫಿಕೇಟ್ದು ಒಂದು ಸೀಲ್ಡ್ ಕಾಪಿ ಇಟ್ಕೋಬೇಕು.
ಲಾಸ್ಟ್ 3-4 ಇಯರ್ಸ್ದು ITRV ಕಾಪೀಸ್ ಇಟ್ಕೋಬೇಕು. ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ದಿ ಪ್ರಿಂಟ್ಔಟ್ ಆಫ್ ದಿ ಕಂಪ್ಲೀಟ್ 30-40 ಪೇಜಸ್. ITRV ಇದ್ದರೆ ಸಾಕು 1 ಪೇಜ್ದು. ಅಪಾರ್ಟ್ ಫ್ರಮ್ ದಟ್ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಫಾರ್ 6 ಮಂತ್ಸ್ ಲೇಟೆಸ್ಟ್ ಅದರದ್ದು ಸೀಲ್ಡ್ ಕಾಪಿ ಇಟ್ಕೋಬೇಕು. ಸೊ ನೀವು ಬ್ಯಾಂಕಲ್ಲಿ 1 ಡೇ ಪ್ರಯರ್ ಅಪಾಯಿಂಟ್ಮೆಂಟ್ ಹೋಗಿ ತಿಳಿಸಿ, ಜಸ್ಟ್ ಮೇಕ್ ಶೂರ್ ದಟ್ ಯು ಹ್ಯಾವ್ ದಿ ಸೀಲ್ಡ್ ಕಾಪಿ ಆಫ್ ದಿ ಕಂಪ್ಲೀಟ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್. ಅದಾದಮೇಲೆ ಯು ಶುಡ್ ಆಲ್ಸೋ ಮೇಕ್ ಶ್ಯೂರ್ ಟ್ರಾವೆಲ್ ಟು ಆ್ಯಂಡ್ ಫ್ರೋ ಟಿಕೆಟ್ಸ್ ಆರ್ ದೇರ್ ಫಾರ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ, ಯಾರ್ಯಾರು ಟ್ರಾವೆಲ್ ಮಾಡ್ತಿದ್ದೀರೋ. ಸೊ ಅಬೌಟ್ ದಿ ಟ್ರಾವೆಲ್ ಟಿಕೆಟ್ಸ್, ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಡಮ್ಮಿ ಟಿಕೆಟ್ಸ್ನ ಆಲ್ವೇಸ್ ಬೈ ಮಾಡಿ. ಯು ಡೋಂಟ್ ಹ್ಯಾವ್ ಟು ಪೇ ದಿ ಕಂಪ್ಲೀಟ್ ಅಮೌಂಟ್ ಆ್ಯಂಡ್ ಬುಕ್ ದ ಟಿಕೆಟ್ಸ್. ಫಾರ್ ಸಮ್ ಅನ್ಫಾರ್ಚುನೇಟ್ ಕಂಡೀಷನ್ಸಲ್ಲಿ ಏನಾದರೂ ರಿಜೆಕ್ಟ್ ಆಗೋಯಿತು ಅಂದರೆ ಯು ವಿಲ್ ಲೂಸ್ ಲಾಟ್ ಆಫ್ ಮನಿ. ಸೊ ಇನ್ ಕೇಸ್ ಆಫ್ ಡಮ್ಮಿ ಟಿಕೆಟ್ಸ್ ಅಷ್ಟೊಂದು ಲಾಸ್ ಆಗೋದಿಲ್ಲ. ಡಮ್ಮಿ ಟಿಕೆಟ್ಸ್ ಬಗ್ಗೆನೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ತಿಳಿಸ್ಕೊಡ್ತೀನಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಒಂದು ಟ್ರಾವೆಲ್ ಇನ್ಶೂರೆನ್ಸ್ ಇಟ್ಸ್ ಎ ಮ್ಯಾಂಡೇಟ್ರಿ ಥಿಂಗ್. ಫಾರ್ ಸಮ್ ಅನ್ಫೋರ್ಸೀನ್ ಸರ್ಕಮ್ಸ್ಟೆನ್ಸಸ್ ಏನೋ ನಿಮಗಲ್ಲಿ ಹೋದಾಗ ಹೆಲ್ತ್ ಇಶ್ಯೂಸ್ ಆಯಿತು ಅಂದರೆ, ಇಫ್ ಯು ಡೋಂಟ್ ಹ್ಯಾವ್ ಹೆಲ್ತ್ ಇನ್ಶೂರೆನ್ಸ್, ಇಟ್ ವಿಲ್ ಬಿ completely difficult and it's very expensive in foreign countries, especially Europe and US. So travel insurance is a must. Say for side $100,000 ಒಂದು travel insurance for your itinerary dates ಇದ್ದರೆ ಸಾಕು. ಇಟ್ ವಿಲ್ ಬಿ ಕ್ಲೋಸ್ ಟು 800, 700, 800 ಪರ್ ಪರ್ಸನ್ ಇರುತ್ತೆ. ಸೊ ಅದರದ್ದು ನಾನು ನಿಮಗೆ ಕೆಳಗಡೆ ಡೀಟೇಲ್ಸ್ ಕೊಟ್ಟಿರ್ತೀನಿ ಏನು ಎತ್ತ ಅಂತ. ಆ್ಯಂಡ್ ನಾನು ಹೋಗಿದ್ದು ಟ್ರಾವೆಲ್ ಗೈಡ್ ಅವ್ರದ್ದು ಬಗ್ಗೆನೂ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, ನಿಮ್ಮ ಇನ್ ಕೇಸ್ ಇಫ್ ಯು ಆರ್ ಸ್ಪಾನ್ಸರಿಂಗ್ ಫಾರ್ ಯುವರ್ ಫ್ಯಾಮಿಲಿ, ಸೊ ಇನ್ ಮೈ ಕೇಸ್ ನಾನು ನನ್ನ ಎಂಟೈರ್ ಫ್ಯಾಮಿಲಿಗೆ ಸ್ಪಾನ್ಸರ್ ಮಾಡ್ತಿದ್ದರಿಂದ ಯು ಶುಡ್ ಆಲ್ಸೋ ಎನ್ಕ್ಲೋಸ್ ಎ ಸ್ಪಾನ್ಸರ್ಶಿಪ್ ಲೆಟರ್ ಫಾರ್ ಮೈ ಕಿಡ್ಸ್, ಫಾರ್ ಮೈ ವೈಫ್. ಸ್ಪಾನ್ಸರ್ಶಿಪ್ ಲೆಟರ್ ಈ ಥರ ಅಂತ ಯು ಶುಡ್ ಮೆನ್ಷನ್ ಇನ್ ದಟ್ ಸ್ಪಾನ್ಸರ್ಶಿಪ್ ಲೆಟರ್. ಎ ಸ್ಯಾಂಪಲ್ ಕಾಪಿನೂ ನಾನು ನಿಮಗೆ ವೀಡಿಯೋಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಇನ್ ದ ಲೆಟರ್ ವಿಚ್ ಯು ರೈಟ್ ಫಾರ್ ದಿ ಫ್ರೆಂಚ್ ಕಾನ್ಸುಲೇಟ್, ಅದರಲ್ಲಿ ಯು ಹ್ಯಾವ್ ಟು ಕ್ಲಿಯರ್ಲಿ ಮೆನ್ಷನ್ ದಟ್ I am traveling to your country for the tourism purpose and I will be visiting so and so places, and the complete itinerary in a brief manner, and also your passport, family passport details. And you should also mention that we'll be returning back on so and so dates because of school, office and other purposes. You should also mention the list of documents in a small list, bulleted list, that I have attached my passport copies, my family passport copies, sponsorship letters, French consulate letter. You should also mention that I have attached my bank statements, GST certificates, to and fro tickets, travel insurance. And if you are married, you should also attach your marriage certificate. If you have a travel history, you should also attach the old passport. If your passport is expired and you have a new passport, you should also enclose the old passport copies. Travel history iroru, you should also enclose the sealed previously stamped copies of your passport. Plus you should also enclose your Aadhaar card and your previous 3-4 years ITRV copies, plus the bank statement, and also finally the duly filled visa interview application form. ಸೊ ಈ ವೀಸಾ ಇಂಟರ್ವ್ಯೂ ಅಪ್ಲಿಕೇಶನ್ ಫಾರ್ಮಲ್ಲೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನಾವು ನಮ್ಮ ಟ್ರಾವೆಲ್ ಗೈಡ್ ಅವ್ರ ಮೂಲಕ ಹೋದಾಗ ಒಂದು ಸೆವರಲ್ ಮಿಸ್ಟೇಕ್ಸ್ ಆಗಿತ್ತು. ನಮ್ಮ ನೇಮ್ ಆ್ಯಂಡ್ ಅದರ್ ಡೀಟೇಲ್ಸ್ and the modes of payment which was done, and the other payments which we are going to do in Europe, ಅದರದೆಲ್ಲ ಸುಮ್ಮನೆ ಬ್ರೀಫಾಗಿ ಕೇಳಿರ್ತಾರೆ. ಇಫ್ ಯು ಆರ್ ಸ್ಪಾನ್ಸರಿಂಗ್ ಯುವರ್ ಫ್ಯಾಮಿಲಿ, ನೀವು ಕಾರ್ಡ್, ಕ್ಯಾಶ್ ಆ್ಯಂಡ್ ಸಮ್ ಥ್ರೂ ಆನ್ಲೈನ್ ಟ್ರಾನ್ಸ್ಫರ್, ನೆಫ್ಟ್ ಟ್ರಾನ್ಸ್ಫರ್ ಅಂತ ಮೆನ್ಷನ್ ಮಾಡ್ಬೋದು. ಫಾರ್ ಮೈ ವೈಫ್ ಆ್ಯಂಡ್ ಕಿಡ್ಸ್, ದೇ ಶುಡ್ ಮೆನ್ಷನ್ ದಟ್ ವಿ ಆರ್ ಬೀಯಿಂಗ್ ಸ್ಪಾನ್ಸರ್ಡ್ ಬೈ ಸೊ ಆ್ಯಂಡ್ ಸೊ ಪರ್ಸನ್ ಅಂತ ಮೆನ್ಷನ್ ಮಾಡಬೇಕು. ಆ್ಯಂಡ್ ಜಸ್ಟ್ ಮೇಕ್ ಶ್ಯೂರ್ ದಟ್ ಯು ಎಂಟರ್ ಯುವರ್ ಡಾಕ್ಯುಮೆಂಟ್ ನಂಬರ್ ವಿಚ್ ಇಸ್ ಯುವರ್ ಪಾಸ್ಪೋರ್ಟ್ ನಂಬರ್, ಇಟ್ಸ್ ಸ್ಟಾರ್ಟ್ ಆ್ಯಂಡ್ ಎಕ್ಸ್ಪೈರಿ ಡೇಟ್ಸ್ ಅದೆಲ್ಲ ಕರೆಕ್ಟಾಗಿರಬೇಕು ಅಪ್ಲಿಕೇಶನ್ ಫಾರ್ಮಲ್ಲಿ. ಸೊ ಇದಿಷ್ಟು ನೀವು ಸೈನ್ ಡ್ಯೂಲಿ ಫಿಲ್ಡ್ ಕ್ಯಾರಿ ಮಾಡಬೇಕು ಆವತ್ತಿನ ದಿನ. ಸೊ ಕಮಿಂಗ್ ಬ್ಯಾಕ್ ಟು ದಿ ವೀಸಾ ಇಂಟರ್ವ್ಯೂ ಪ್ರಾಸೆಸ್ ಆ್ಯಂಡ್ ಆಲ್ಸೋ ಆನ್ ದ ಡೇ ಆಫ್ ಅಪಾಯಿಂಟ್ಮೆಂಟ್. ಸೊ ಪ್ರಯರ್ ಟು ಯುವರ್ ಅಪಾಯಿಂಟ್ಮೆಂಟ್ ಟೈಮ್ 3 hours 4 hours ಬಿಫೋರ್, ಇನ್ ಕೇಸ್ ಇಫ್ ಯು ಆರ್ ಡೂಯಿಂಗ್ ಆನ್ ಯುವರ್ ಓನ್, ಒಂದ್ಸಲ ಎಲ್ಲ ಪೇಜಸ್ನು ಕ್ರಾಸ್ ಚೆಕ್ ಮಾಡಿ, ಸಿಗ್ನೇಚರ್ಸ್ ಎಲ್ಲ ಆಗಿದೆಯಾ ಇಲ್ವಾ ಒಂದ್ಸಲ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿ. ಇಫ್ ಯು ಆರ್ ಗೋಯಿಂಗ್ ಥ್ರೂ ಯುವರ್ ಟ್ರಾವೆಲ್ ಕಂಪನಿ, ಸೊ ಅವರೇ ಒಂದ್ಸಲ ಎಲ್ಲ ಕ್ರಾಸ್ ಚೆಕ್ ಮಾಡಿಬಿಟ್ಟು ನಿಮ್ಮನ್ನ ಕಳಿಸ್ಕೊಡ್ತಾರೆ. ಸೊ ನಮ್ಮ ಕೇಸಲ್ಲಿ ಬನ್ನರ್ಘಟ್ಟ ರೋಡಲ್ಲಿರೋ VFS ಗ್ಲೋಬಲಲ್ಲಿ ಇತ್ತು ನಮ್ಮದು ಅಪಾಯಿಂಟ್ಮೆಂಟು. ರೈಟ್ ಇನ್ ಫ್ರಂಟ್ ಆಫ್ ದಟ್ ಕಾಂಪ್ಲೆಕ್ಸ್ ನಮ್ಮ ಟ್ರಾವೆಲ್ ಗೈಡ್ ಕಂಪನಿ ಇದೆ. ಸೊ ಅಲ್ಲೇ ಅವರೆಲ್ಲ ಕ್ರಾಸ್ ವೆರಿಫೈ ಮಾಡಿಸಿ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ಕಳಿಸ್ಕೊಟ್ರು. ಸೊ ನಾವೇನು ಮಾಡಿದ್ವಿ ಅಂದರೆ ಆಲ್ ಮೈ ಕಾಪೀಸ್
I had the same copy for my wife and for my kids also, because I was sponsoring them. ನಾನು ಎಲ್ಲರಿಗೂ ಒಂದು ಸ್ಪಾನ್ಸರ್ಶಿಪ್ ಲೆಟರ್ ಅಟ್ಯಾಚ್ ಮಾಡಿದ್ದೆ, ಆ್ಯಂಡ್ ಮೈ ವೈಫ್ ಆ್ಯಂಡ್ ಫಾರ್ ಮೈ ಕಿಡ್ಸ್ ನಾನು ಫ್ರೆಂಚ್ ಕಾನ್ಸುಲೇಟ್ ಲೆಟರು ಬರೆದಿತ್ತು. ಈ ಥರ ವಿ ಆರ್ ಟ್ರಾವೆಲಿಂಗ್ ವಿತ್ ಅವರ್ ಡ್ಯಾಡ್ ಅಂತ ಕಿಡ್ಸು, ವಿತ್ ಮೈ ಹಸ್ಬೆಂಡ್ ಅಂತ ವೈಫ್ ಬರೆದಿರೋ ಥರ, ಆ್ಯಂಡ್ ವಿ ಆರ್ ಮೇಕಿಂಗ್ ಶ್ಯೂರ್ ದ್ಯಾಟ್ ವಿ ವಿಲ್ ರಿಟರ್ನ್ ಆನ್ so dates, ಆ್ಯಂಡ್ ಅವರ್ flight tickets to and fro is attached. And also you should mention, okay, another important point is you should also show sufficient balance in your account. You should put a line stating that for this entire tour, the sponsorer is having required sufficient balance in his account anta, and you will also be enclosing 6 months bank statement which is duly sealed. So idistu ಅದರಲ್ಲಿ ಮೆನ್ಷನ್ ಮಾಡಿ 4 ಜನದ್ದು. Then you should also carry photographs. Coming to the photographs, Schengen visa-ಗೆ there is a separate format. ನಾನು ನಿಮಗೆ ಅದನ್ನು ತಿಳಿಸ್ಕೊಟ್ಟಿರ್ತೀನಿ ವಿಡಿಯೋನಲ್ಲಿ. ಆ ಫೋಟೋಗ್ರಾಫ್ಸ್ನ ಯು ಶುಡ್ ಕ್ಯಾರಿ, ಆ್ಯಂಡ್ ಇನ್ ದಟ್ ಫಾರ್ಮ್ಯಾಟ್ ಓನ್ಲಿ. ಸೊ ಇನ್ ಅವರ್ ಕೇಸ್ ವಾಟ್ ಹ್ಯಾಪನ್ಡ್ ಆನ್ ದ ಡೇ ಆಫ್ ಇಂಟರ್ವ್ಯೂ, mine and my wife, one of my kids got passed. For my first kid, so the ears were not clearly visible, and some part of the teeth was being visible in the photo. So Schengen visa ನಲ್ಲಿ ಆ ಫೋಟೋ ಫಾರ್ಮ್ಯಾಟಲ್ಲಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇದೆ. ಯು ಶುಡ್ ನಾಟ್ ಬಿ ಸ್ಮೈಲಿಂಗ್, ರಿಸರ್ವ್ ಫೇಸ್ ಇರಬೇಕು, ಇಯರ್ಸ್ ಕ್ಲಿಯರಾಗಿ ವಿಸಿಬಲ್ ಇರಬೇಕು, ಪ್ಲಸ್ ಹಲ್ಲು ಈ ಥರದ್ದೆಲ್ಲ ಏನು ಕಾಣಿಸ್ಬಾರ್ದು ಅಂತ. ಸೊ ದ ಗುಡ್ ಪಾರ್ಟ್ ಈಸ್ VFS ಗ್ಲೋಬಲಲ್ಲೇ ಸಪ್ರೇಟ್ ಫೋಟೋ ಕಾಪೀಸ್ ಮಿಸ್ ಇದ್ದರೆ ಅಲ್ಲೇ ಮಾಡಿಸ್ಬೋದು. ಫೋಟೋಗ್ರಾಫ್ಸ್ ಇನ್ ಕೇಸ್ ಏನಾದರೂ ಮಾಡಿಸ್ಬೇಕಂದ್ರೆ ಅಲ್ಲೇ ಮಾಡಿಸ್ಬೋದು. ಸ್ಲೈಟ್ಲಿ ಎಕ್ಸ್ಪೆನ್ಸಿವ್ ದ್ಯಾನ್ ದಿ ಔಟ್ಸೈಡ್, ಬಟ್ ಫೆಸಿಲಿಟಿ ಈಸ್ ದೇರ್. ಸೊ ಅಲ್ಲಿ ಹೋಗ್ಬಿಟ್ಟು ಫೋಟೋಗ್ರಾಫ್ಸ್ ಎಲ್ಲ ತೊಗೊಂಡು ಬಂದು ದೆನ್ ವಿ ವರ್ ರೆಡಿ. ಸೊ ಈ ವಿಡಿಯೋನ ಫ್ರೆಂಡ್ಸ್ ಇಲ್ಲಿಗೆ ನಿಲ್ಲಿಸ್ತೀನಿ. ಇದ್ರದ್ದು ರಿಮೈನಿಂಗ್ ಪಾರ್ಟ್ನ ಇನ್ನೊಂದು ವೀಡಿಯೋ ಮಾಡ್ತೀನಿ, ಬಿಕಾಸ್ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗ್ತಾಯಿದೆ. ಸೊ ಒನ್ಸ್ ಯು ಎಂಟರ್ ದ VFS ಗ್ಲೋಬಲ್ ಸೆಂಟರ್, ಅಲ್ಲಿ ಇಂಟರ್ವ್ಯೂ ಪ್ರಾಸೆಸ್ ಮತ್ತು ಒನ್ ಕೌಂಟರಿಂದ ಇನ್ನೊಂದು ಕೌಂಟರ್ಗೆ ಹೋಗೋದು ಹೇಗೆ, ಅಲ್ಲಿ ಏನು ಪ್ರಾಸೆಸ್ ಆಗುತ್ತೆ ಅನ್ನೋದು, ಮತ್ತು ಫೋಟೋಗ್ರಫಿ, ಇನ್ನೂ ರಿಮೈನಿಂಗ್ ಸ್ಟೆಪ್ಸ್ನ ಆಮೇಲೆ ತಿಳಿಸ್ಕೊಡ್ತೀನಿ ಇನ್ನೊಂದು ವೀಡಿಯೋನಲ್ಲಿ. ಪ್ಲೀಸ್ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.